ಈ ಜಗತ್ತಲ್ಲಿ ಹಂಚ್ಕೊಳ್ಳಿಕ್ ಆಗ್ದವ್ರದ್ದು ಯಾವ್ದು ಗೊತ್ತಾ? ಒಂದು ಸಾವು ಮತ್ತೊಂದು ನೋವು. ಸುಮ್ನೆ ಅಂತೀವ್ ನೀನ್ ನೋವು ಹಂಚ್ಕೊತೀವಿ, ಹೆಂಗಪ್ಪ ಸಾಧ್ಯ? ಅಡ್ಮಿಂಟ್ ಆಗವನೆ ತಾತ ಹಾಸ್ಪಿಟಲ್ ನೋಡಕ್ಕೆ ಅಂತ ಹೋದ, ಮೊಮ್ಮಗ ಎಣ್ಣೆ ಹಾಕಿದ್ರು, ತಾತಂಗೆ ಮೂಗ್ಗೆ ಬಾಯಿಗೆಲ್ಲ ಪೈಪ್ ಹಾಕಿದ್ರು. ಡಾಕ್ಟ್ರೇ ನಮ್ ತಾತ ನೋವು ಹಂಚ್ಕೊತೀನಿ, ನನಗೊಂದು ಪೈಪ್ ಹಾಕಿ ಅಂತ ಹೊಡೆದ ಆಚೆ. ಅವ್ವ ಬೇಜಾರು ಮಾಡ್ಕೊಳ್ಳಿಲ್ಲ, ನೀನು ಒಂಚೂರು ಆಗ್ತೀಯಾ? ನೀನು ಖುಷಿಯಾಗಿರವ. ಅವು ಅಂತ ಕೇಳಿದ ತಕ್ಷಣ 2 ಸರಿ ಆಗ್ತು. ಅಲ್ಲ ಅದಕ್ಕೆ ಬಿಟ್ಟು ಹಣ್ಣು ಬಿಟ್ಟು ಇಬ್ಬರೇ ತಗೊಂತಿದ್ರಲ್ಲ, ಒಂದು ಮಾತಾರ ಕರ್ದೇನೆ ತಿನ್ನಕ್ಕೆ. ಆ ಡೌಗಳು ಏನ್ ನಾವೇನು ಜಾಗಕ್ಕೆ ಅಡ್ಡ ನಿಂತ್ಕೊಂಡಿದೀವ? ಆಮೇಲೆ ಮುಂದೆ ಕೇಳ ಮನೆ ತೋರಿಸು ಬಂಡೆ ಅದು. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ. ಸೊ ನಾವಿವತ್ತು ನಮ್ಮ ಊರಲ್ಲಿದ್ದೀವಿ. ಯಾಕಪ್ಪ ಅಂತಂದರೆ ಇವತ್ತು ಬುಧೇಶ್ವರ ಮಠದಲ್ಲಿ ಸಪ್ತಾಹ ಕಾರ್ಯಕ್ರಮ ನಡೀತಿದೆ ಒಂದು 7 ದಿನದಿಂದ. ಸೊ ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಫೈನಲ್ ಡೇ, ಹಾಗಾಗಿ ಉತ್ಸವ ಎಲ್ಲ ಇರುತ್ತೆ. ನೋಡೋದಕ್ಕೆ ಎಲ್ಲರೂ ಬಂದಿರ್ತಾರೆ. ಬನ್ನಿ, ನಾವು ಹೊರಟಿದ್ದೀವಿ. ಗಾಡಿ ಇದ್ರು ಕೂಡ ನೋಡಿ ನಮ್ಮ ಪರಿಸ್ಥಿತಿ ನಡ್ಕೊಂಡು ಹೋಗಂಗೆ ಮಾಡ್ತಾವ್ರೆ ಎಲ್ಲ ಸೇರ್ಕೊಂಡು. ಗಾಡಿ ತರೋಣ ಅಂದ್ರೆ ಬೇಡ ಅಂತಿದ್ದಿಲ್ಲಣ್ಣ, ಚೆನ್ನಾಗಿರುತ್ತೆ. ಇನ್ನೊಂದು ಏನ ವಾರದ ಅಂದ್ರೆ ಹಂಗೆ ಆಟೋಗಳಿಲ್ಲ, ನಾವೇ ನಡ್ಕೋತಿದ್ದೀವಿ. ಮನೆ ಮುಂದೆ ಎಲ್ಲ ಗಾಡಿಗಳು ನಿಲ್ಲಿಸಿ. ಗೈಸ್ ಇವತ್ತು ಹೆವಿಗ್ ಜನ ಇರ್ತಾರಲ್ಲಿ. ನಡ್ಕೊಂಡು ಹೋಗೋಣ ಪಕ್ಕ. ನಾವು ಇವತ್ತೇನು ಗಾಡಿಲಿ ಹೋಗಂಗೆ ಕಾಣಲ್ಲ. ನೀವು ನಡೆಸ್ತಾರ ನಂಗೆ ಗೊತ್ತಿವತ್ತು. ಬನ್ನಿ, ಒಂದು ಸ್ವಲ್ಪ ಕ್ಯಾಲರೀಸ್ ಬರ್ನ್ ಮಾಡಬೇಕು, ಹಂಗೆ ನಡ್ಕೊಂಡು ಹೋಗೋಣ. ಮದು ನಮ್ಮ ಚಿಕ್ಕಪ್ಪನ ಗಾಡಿ ಸಿಕ್ತು. ಇವರಿಬ್ರು ಎಗ್ರಿಕೊಂಡ್ರು. ಇವಾಗ ನಮ್ಮಿಬ್ರದೇ ಇರೋದು. ಇವಾಗ ನಮ್ಮ ಹುಡುಗನ ಆಟ ಐತೆ. ಇಲ್ಲ ಬೈಕ್ ಕೈ ಹೊಡಿಲ್ಲ, ಇಲ್ಲಿ ಡ್ರಾಪ್ ಕೇಳೋಣ. ಯಾರು ಸಿಂಗಲ್ ಹೋಯ್ತಾರಲ್ಲ ಮರ್ಯ, ಎಣ್ಣೆ ಕೊಡೋ ಮೇಲೆ ಅವ್ರು ಎದಾಕಿ ಯಾವನಿಗೆ ಬೇಕು. ಆಮೇಲೆ ಊಟಕ್ಕೆ ಹೋಗಿ ಆಮೇಲೆ ಪಾಯಂದಷ್ಟು ಊಟ ಎಕ್ಕೊಟ್ಟಾಗುತ್ತೆ. ಲಾ ಅಣ್ಣ ಮಠ ನೋ ವೇ. ಆ ವಿಚಾರ ಇವತ್ತು ಚರ್ಚೆನೇ ಆಗಿಲ್ಲ. ಇಲ್ಲ ಚಾನ್ಸೇ ಇಲ್ಲ. ನೋ ವೇ. ಗೌಡ್ರೆ ಲಿಫ್ಟ್ ಕೊಡ್ತೀರಾ ಮಠ ತನಕವ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹೊಡಿತಾನ ಅಂಕಲ್. ಲೇ ನಿಲ್ಲಿಸ್ಲಾ? ಇವನು ಏನ್ಲ, ಇವನು ಹಿಂಗ್ ತುಂಬವನೇ, ಕುರಿ ತುಂಬ್ದಂಗೆ. ಛೇ, ನಮ್ಮ ಬಾಳು ಈಗ ಆಗ್ಬಾರ್ದಿತ್ತು. ಮನೆ ಮುಂದೆ ಗಾಡಿ ಬಿಟ್ಟು ನಾವೇ ಕಂಡರೆ ಕೈ ಹೊಡ್ಕೊಂಡು ನಿಂತಿದ್ದೀವಿ. ಗೈಸ್ ಇವಾಗ ಒಂದು ಟ್ರ್ಯಾಕ್ಟರ್ ಬರ್ತಾ ಇದೆ, ಅದಕ್ಕೊಂದ್ಸರಿ ಲಿಫ್ಟ್ ಕೇಳೋಣ. ಓ ಇಲ್ಲ, ನಿನಗೆ ಮುಂದಕ್ಕೆ ಕೂರಿಸ್ತಾರೆ. ಏಯ್ ಸುಮ್ಮನಿಲ್ಲ, ಒಳ್ಳೆ ಮಜಾ ಇರುತ್ತೆ. ಹೊಡಿತೀವಿ ಸುಮ್ಮನಿರಿ ಇವಾಗ. ಏಯ್ ಸುಮ್ಕಿರೋ ಅಣ್ಣ. ಅಣ್ಣ ಬಂದ ಮಾಡ್ದಾಗ ಕರ್ಕೊಂಡು ಹೋಗೋಣ. ಅಣ್ಣ ಮಾಡ್ದಾಗ ನಡಿಯೋಣ. ಏಯ್ ನಡಿಯಲ್ಲ, ಸೈಡಿ ಬರೋಲ್ಲ ಅಂದ್ರೆ ಏಯ್ ಡ್ರಾಪ್ ಮಾಡ್ಬಿಟ್ಟು ಬರೋ ನಡ್ಲಾ. ಲವ್ ಯಾರಿಲ್ಲ ಕಣ್ಲಾ, ಲೇ ಯಾರಿಲ್ಲ ನಡ್ಲಾ. ಲೇ ಎಲ್ಲ ಗೈಸ್ ನಮ್ಮ ಡಿಂಗಿನ ಗಾಡಿ ಸಿಕ್ತು, ಮಾಡ್ದಕೊಂಡು ಇವಾಗ. ನಡಿಯೋ ಏಮಂತಾನೆ, ನಡಿಯೋ ಏ ಕಂದ, ನಡಿಯೋ ಕಂದ ಅಂದ. ವಿಡಿಯೋ ಮಾಡೋ ಆಸೆ ಹುಡ್ಸ್ಬಿಟ್ಟು ನಿನ್ನ ಬ್ಲಾಗಲ್ಲಿ ಹಾಕ್ತೀನಿ ಅಂತ ಹೇಳಿ ಮಾಡ್ದಾಗ ಕರ್ಕೊಂಡು ಹೋಗ್ತಿದ್ದೀವಿ. ಫುಲ್ ಫೇಮಸ್ ಮಾಡ್ರಪ್ಪ ನಮ್ಮ ನಿಂಗನ. ಬಿಗ್ ಬಾಸ್ ಕರ್ಕೋರಪ್ಪ, ಫೇಮಸ್ ಮಾಡಿ. ಬಿಗ್ ಬಾಸ್ ಯಾವುದಕ್ಕೂ ಅಲ್ಲ, ಮಾಡೋಣ ಬಿಗ್ ಬಾಸ್ ಕರ್ಕೊಂಡವ್ರ ಅಂತ. ಏನ್ ಮಾಡ್ಬೇಕು ಈಗ ಆರಿಸ್ಬೇಕಾ ಟ್ಯಾಕ್ಟ್ರಿ ಮೇಲೆ? ಬೇಡ ಕಣಪ್ಪ, ನೀ ಮೊಬೈಲ್ ಬಿಟ್ಬಿಟ್ಟು ಗಾಡಿ ನೆಟ್ಟಿಗೆ ಹೊಡ್ಸು ಸಾಕು. ಯಾಕೆಂದ್ರೆ ಇವತ್ತು ಜನ ಜಾಸ್ತಿ ಇರ್ತಾರೆ. ನಮ್ಮನೆ ಸಾಹೇಬ್ರ ಇವರು ಅಲ್ಲ ಅಂದರೆ ನಾವು ಓದ್ಬೇಕಾದ್ರೆ ಚಿಕ್ಕವರಾಗಿದ್ದಾಗ ನಡ್ಕೊಂಡು ಹೋಗುವು, ಯಾವುದು ಗಾಡಿ ಇರ್ತಿರಲಿಲ್ಲ ಅವಾಗ. ಒಳ್ಳೆ ಮಜಾ ಇರೋದು. ಇವಾಗ ಫುಲ್ ಅಪ್ಡೇಟ್ ಜನ. ನಡೆಯೋದೇ ಎಲ್ಲ ಬಡಿತಾವು, ಎಲ್ಲ ಬೈಕ್ ಹೋಗಿ ಅಡ್ಡಾಗ್ತವೆ. ಹೌದೌದು, ಎಲ್ಲ ಇಂಥ ಒಂದು ಸ್ವಭಾವ. ನಾವು ಅಡ್ಡಾಕ್ಲಿಲ್ಲ, ಇವನೇ ಕರ್ಕೊಂಡು ಹೋಗ್ತೀನಿ ಅಂತ ಅಂದಾಜಿಗೆ ಬಂದು ಕೂತೀವಿ. ಸಕ್ಕದಾಗಿರೋದು ಮಾಡ್ತೀವಿ ಅಂತಲೇ ಬಂದೆ ನೀನು. ನೋಡಿಲಿ ಎಂತ ನನ್ನ ಮಗ ಇವನು, ವಿಡಿಯೋ ಮಾಡ್ತೀನಿ ಅಂತಲೇ ಬಂದವನೇ.
ಬಡವ್ರ ಮಕ್ಕಳು ಬೆಳಿಬೇಕು. ಓ ಕಣಪ್ಪ, ಆಯ್ತು ಬೆಳೆ ನಡೆಯಪ್ಪ. ಗೈಸ್ ಇವಾಗ ಮಠದ ಹತ್ರ ಬಂದು ಅಲ್ಲಿ ಲೈನ್ ನೋಡಿದ್ರೆ ನಿನಗೆ ಬಂದು ಬಗ್ಗಿಸ್ಕೊ ಹೊಡಿತಾರೆ. ಗೈಸ್ ನಾವಿವಾಗ ನಮ್ಮ ಬೂದೇಶ್ವರ ಮಠದ ಹತ್ರ ಬಂದಿದ್ದೀವಿ. ಈಗ ತಾನೇ ನೋಡಿ ಕಾರ್ಯಕ್ರಮ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಭಜನಾ ಕಾರ್ಯಕ್ರಮಗಳೆಲ್ಲವ ಸ್ಟಾರ್ಟ್ ಆಗಿದೆ. ಅಲ್ಲ ಅವರು ನಿಲ್ಸೇ ಇರಲ್ಲ ಬಿಡಿ ಭಜನೆನ. 7 ದಿನ ನೋಡಿ ಎಷ್ಟು ಟ್ರಾಫಿಕ್ ಇದೆ ಇಲ್ಲಿ. ಇದು 7ನೇ ದಿನ, ಫೈನಲ್ ಡೇ ಇದು. ನಮ್ಮೂರಿನ ಪೂಜೆ ನೋಡಿ ಎಷ್ಟು ಚಂದ ಅಲ್ಲ. ಗುಂಪಲು ಗೌರಿ ಗಂಗೆ. ಅಯ್ಯೋ ಕ್ಯೂನಾ ಗೈಸ್, ಇಲ್ಲಿ ದೇವಸ್ಥಾನದ ಒಳಗಡೆ ಕ್ಯೂ ನೋಡಿ. ಇಲ್ಲಿ ಹೊರಗಡೆ ಬಂದೈತೆ. ಇನ್ನೊಂದು ರೌಂಡ್ ಫ್ರೆಂಡ್ಸ್ ಬರ್ಬೇಕು. ಆಯ್ತು ಹೋಗ್ರ, ಬಾಯ್ ಬಾಯ್. ಎಲ್ಲವನೇ ಹೆವಿ ಜನ ಇದ್ದಾರೆ. ಅಲ್ಲ ಕಣ, ದೇವಸ್ಥಾನ ನೋಡಕ್ಕೆ ಹೋಗಿ ಇಷ್ಟೊಂದು ಜನ ಕ್ಯೂ ಇದಾರಲ್ಲ ಮರೆಯ. ಎಲ್ಲಿ? ಓ ವೆಂಕಟೇಶ್ ಅವರು, ಬನ್ನಿ ಬನ್ನಿ ಬನ್ನಿ. ಯಪ್ಪ ದೇವಸ್ಥಾನ ನೋಡಲಿಕ್ಕೆ ಹೋಗ್ತಾರೆ ಇವರೆಲ್ಲ. ಗೈಸ್ ಆಲ್ರೆಡಿ ಉತ್ಸವಗಳು ಸ್ಟಾರ್ಟ್ ಆಗೈತೆ. ಯಾರು? ಎಲ್ಲೋನೆ? ಮಿಸ್ಟರ್ ಶಿವರಾಜ್ ಅವರು ಇಲ್ಲೇ ಸಂಧಿಲಿ ಸಮಾರಾಧನೆ ಮಾಡ್ತಿದ್ರಿ. ಏನ್ರಿ ಶಿವರಾಜ್, ಯಾವಾಗ ಬಂದ್ರಿ? ಗೈಸ್ ಉತ್ಸವ ಸ್ಟಾರ್ಟ್ ಆಗಿದೆ. ಗೈಸ್ ಈ ಸಂಧಿಲಿ ಒಳಗಡೆ ಹೋಗೋಣ ಬನ್ನಿ. ಆಕ್ಚುಲ್ ಭಜನೆ ಇಲ್ಲೇ ನಡೀತಾ ಇರೋದು ಒಳಗೆ. ಆಮೇಲೆ ತೋರಿಸುವ. ಬಾರ ಇಲ್ಲಿ ಭಜನೆ ಮಾಡ್ತಿರೋದಕ್ಕೆ ಒಬ್ರನ್ ಬಾ. ವಾದ್ಯ ಮಾಡ್ತಾ ಹೋಯ್ತೆ. ಬನ್ನಿ ಬೇರೆ ಕಡೆಗೆ ಹೋಗೋಣ. ಬೂದೇಶ್ವರ ಮಠ ಜಾತ್ರೆ ಥರ ಆಗ್ತಾಯಿದೆ ನೈಟು. ಅಂದರೆ ಆಟ ಸಂಬಂಧ ಒಂದಿಲ್ಲ ಅಷ್ಟೇ, ಇನ್ನೆಲ್ಲ ಇದೆ. ಇಲ್ಲಿ ನೋಡಿ, ಇಲ್ಲಿ ಊಟದ್ದು ಫುಲ್ ಆಗೈತೆ. ಹಾಂ ಚೌಟ್ರೆಲ್ಲ ಇಲ್ಲಿ. ಅವ್ರಿಲ್ಲಿ ಇದಾರಂತೆ, ಊಟ ಮಾಡ್ತಿದಾರಂತ. ಗೈಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೈತೆ. ಅವ್ರದ್ದು ಪ್ರೋಗ್ರಾಮ್ನ ಅಲ್ಲಿ ಅವ್ರ ಮಾತು ಕೇಳೋದಕ್ಕೆ ಖುಷಿ. ಬನ್ನಿ ತೋರಿಸ್ತೀನಿ ಅವ್ರ ಮಾತು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ. ಇವರೇನೆ ಶಿವ ಉಮೇಶ್ ಅಂತ ಅದ್ಭುತವಾದ ಕಾರ್ಯಕ್ರಮ ಕೊಡ್ತಾರೆ. ನೀವು ಇವಾಗ ಏನು ಟ್ರೆಂಡಿಂಗ್ ಭೀಮಾವಸೆದು ಈ ಪಾತ್ಮೂಲಿಯದು ಡೈಲಾಗ್ ಕೇಳಿದಿರಾ, ಅದಕ್ಕೆ ರೂವಾರಿ ಇವರೇನೆ. ಹೆಣ್ಣು ಮಣ್ಣು ಮಣ್ಣು ಮೂರು ತನ್ನಲ್ಲಿದ್ದು ಉಣ್ಣಾಲಿಲ್ಲ. ಅಣ್ಣ ತಮ್ಮ ತಾಯಿ ತಂದೆ ಉಳಿಸಲಾರರು. ಮಾತು ಕೇಳ್ಬೋದಷ್ಟೇ. ನಿನ್ನ ಪ್ರಾಣ, ನಿನ್ನ ಜೀವ ಆಗೋ ಕೆಲಸ ಅದು. ಏನು ಕೆಲವ್ರು ಮಾತಾಡ್ತಾರೆ ನೋಡ್ಬೇಕು. ಫ್ರೆಂಡು ನಿನಗೋಸ್ಕರ ಈ ಜೀವ ಬೇಕಾದ್ರೆ ಕೊಡ್ತೀನಿ ಅಂತ ಕೆಲವು ಹುಡುಗರು. ಯಾವಾಗ ಅಂದ್ರೆ ಸಂಜೆ 7:30 ರಾತ್ರಿ 8:30 ಗಂಟೆ 11 ಗಂಟೆ ಮೇಲೆ ಸಿಗಲ್ಲ ಪ್ರಾಣ. ಮತ್ತೆ ನಾಳೆ ಸಂಜೆನೇ ಬರುತ್ತೆ. ಸೌಂಡ್ ಕೊಡ್ರೋ ಬಾಡಿ ಓಪನ್ ಆಗುತ್ತೆ ಆ ಟೈಮಲ್ಲಿ. ಮಧ್ಯಾಹ್ನ ಒಳಗೆ ಲಿಕ್ವಿಡ್ ಇರೋ ಗಂಟೆ ಏನಾರು ತಗೋ, ಲಿವರ್ ಅರ ತಗೋ, ಕಿಡ್ನಿ ಅರ ತಗೋ, ಪ್ರಾಣನಾರ ತಗೋ. ಅಣ್ಣಂದಕ್ಕೆ ವಾಯ್ಸ್ ಆಮೇಲೆ ಇಸ್ಕೊಬೇಕು. ಈ ಜಗತ್ತಲ್ಲಿ ಹಂಚ್ಕೊಳ್ಳಿಕ್ಕೆ ಆಗ್ದವ್ರದ್ದು ಯಾವ್ದು ಗೊತ್ತಾ? ಒಂದು ಸಾವು ಮತ್ತೊಂದು ನೋವು. ಸುಮ್ಮನೆ ಅಂತೀವಿ, ನೀನು ನೋವು ಹಂಚ್ಕೊತೀವಿ. ಹೆಂಗಪ್ಪ ಸಾಧ್ಯ? ಅಡ್ಮಿಂಟ್ ಆಗವನೆ ತಾತ ಹಾಸ್ಪಿಟಲ್ ನೋಡಕ್ಕೆ ಅಂತ ಹೋದ. ಮೊಮ್ಮಗ ಎಣ್ಣೆ ಹಾಕಿದ್ರು. ತಾತಂಗೆ ಮೂಗ್ಗೆ ಬಾಯಿಗೆಲ್ಲ ಪೈಪ್ ಹಾಕಿದ್ರು. ಡಾಕ್ಟ್ರೇ ನಮ್ಮ ತಾತ ನೋವು ಹಂಚ್ಕೊತೀನಿ, ನನಗೊಂದು ಪೈಪ್ ಹಾಕಿ ಅಂತ ಹೊಡೆದು ಆಚೆ ಕಳ್ಸ್ಕೊಂಡು. ನಮ್ಮ ಹುಡುಗರೆಲ್ಲ ಫಸ್ಟು ಪ್ರೋಗ್ರಾಮ್ ನೋಡೋದಕ್ಕಿಂತ ಮುಂಚೆ ಹೊಟ್ಟೆ ಊಟ ಹಾಕೋಣ ಅಂತವ ಊಟದ ಕಡೆಗೆ ಹೋಗ್ತಿದ್ದೀವಿ. ನೋಡಿ ಎಷ್ಟು ಜನ ಊಟ ಮಾಡ್ತಿದ್ದಾರೆ ಇಲ್ಲಿ. ಎಲ್ಲ ಫುಲ್ ವ್ಯವಸ್ಥೆ ಮಾಡಿದ್ದಾರೆ.
ಇದು 7 ದಿನದಿಂದ ಕೂಡ ಇದೇ ಥರನೇ ಇದೆ. ಎಷ್ಟು ಜನ ಇದ್ದಾರೆ ಗುರು. ಹಾಂ, ಓಹ್ ಪಲಾವು ಕುರ್ಮಾ ತಿನ್ನವ ನೀನು. ಯಾರು ತಿಂದವ್ರು ನೀನು ತಿನ್ನೆ. ಹಿಡಿಂಬೆ ಕರಿದಂಗೆ ಬಂದಿದೆಯಲ್ಲ, ನಿನಗೆ ಮಾನ ಮರ್ಯಾದೆ ಐತೇನೆ. ಹಾಂ, ಕರಿದಂಗೆ ಬಂದಿದೆಯಲ್ಲ ತಿಮ್ಮಿ. ಅಲ್ಲ ಅದಕ್ಕೆ ಬಿಟ್ಟು ಅಣ್ಣ ಬಿಟ್ಟು ಇಬ್ರೇ ತಗೊಂತಿದ್ರಲ್ಲ, ಒಂದು ಮಾತಾರ ಕರ್ದೇನೆ ತಿನ್ನಕ್ಕೆ. ಆ ಡೌಗಳು ಏನು ನಾವೇನು ಜಾಗಕ್ಕೆ ಅಡ್ಡ ನಿಂತ್ಕೊಂಡಿದೀವ. ಏ ಸಂದಿಲ್ ಸಮಾರಾಧನೆ ಮಾಡೋದಕ್ಕೆ ಇವಾಗ ಹಿಡ್ಕೊ. ತೊಟ್ಟೆ ಕೊಟ್ಟಾರೆ ಪುಣ್ಯಾತ್ಮರು. ಏಯ್ ಹಂಗೆ ಅನ್ಬಾರ್ದು. ಹಿಡ್ಕಲ್ಲ, ತಟ್ಟೆ ಕೊಟ್ಟವ್ರೆ. ತಟ್ಟೆ ಕೊಡೋರ್ ಕಣ. ಹಾಂ ಅಣ್ಣ, ನೀನು ಒಟ್ಟು ಅಣ್ಣಗೆ ಇರ್ಲಿಕ್ಕೆ ಅಣ್ಣ ಕೇಳಿದ ತಕ್ಷಣ ಈ ತಟ್ಟೆ ಕೊಟ್ಟಿದೆಯಾ. ಓ ಗೈಸ್, ಇದ್ರ ಮಧ್ಯೆ ನಾವು ಊಟ ಮಾಡ್ದೋದು ಆಯ್ತು. ಹಾಂ ಹಾಂ ಹಾಂ, ಏನು ಚೆನ್ನಾಗಿ ಹಾಲು ಬೆಳಕಿದೆ. ಎಲ್ಲ ಊಟ ಮಾಡಿ ಅಲ್ವಾ. ನಮಗೆ ತಟ್ಟೆ ಯಾರು 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 ಓ ಫ್ರೀ ಇದಾರೆ ನಡೆಯೋಣ. ಸುಮ್ಮನೆ ಗುಡ್ಡಾಕ ನಿಂತವ್ರಲ್ಲಿ ಜನಗಳು. ಅಂತೂ ಇಂಥದ್ದು ನನ್ನಂಬಿಟ್ಟು ಮುಂದೆ ಕೊಡಾಗಿದ್ದಾರೆ. ಊಟದಲ್ಲಿ ಭಾರಿ ಬಂದು. ಅದು ಯಾವ ಗ್ಯಾಪಲ್ಲಿ ಬಂದ್ರು ಇಲ್ಲಿಗೆ? ಶ್ರೀ ಗುರು ಭೂದೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ, ಬಿಡಾರದಳ್ಳಿ, ನಿಟ್ಟೂರು, ಹಾಸನ. ಪಲಾವು ಜೊತೆ ಕುರ್ಮಾ ಕಡಿಮೆ ಸಿಕ್ಕಿದೆ. ಕುರ್ಮಾ ಪಾಯಸ ಸಿಕ್ಕಿಲ್ಲ. ಗೈಸ್ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಸ್ಟ್ಯಾಂಡಿಂಗಲ್ಲಿ ಊಟ ಇವಾಗ. ಏನಪ್ಪ ಆಯ್ತು ಆಯ್ತು ಮಾಡುವಂತಡಿ, ಕೊಡ್ತೀನಿ. ಗೈಸ್ ಫೈನಲಿ ಭರ್ಜರಿ ಊಟ ಅಂತೂ ಮಾಡ್ದು. ಗೈಸ್ ಇವ್ರು ನೋಡಿ, ಇನ್ನೂ ನಾವು ತಿಂದು ತಟ್ಟೆ ತೊಳೆದಿಟ್ಟು ಕೈ ತೊಳೆದಿಟ್ಟು ಬಂದ್ರು ಇನ್ನೂ ಮೇಯ್ತಿದೆಯಲ್ಲ. ಏಯ್ ಸುಳ್ಳು ಹೇಳ್ಬೇಡ, ಕರೆಕ್ಟಾಗಿ ಹೇಳು. ಸರಿ ಬರಲಾ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬೇಡ. ಮಾಡ್ತಾರೆ ಅವರು, ನಿನ್ನಷ್ಟು ಕೆಟ್ಟವರೇನಲ್ಲ. ಸ್ನೇಹಿತರೆ, ಅದ್ಭುತವಾದ ಪ್ರೋಗ್ರಾಮ್ ನೋಡೋದು ಇವಾಗ ನಮ್ಮ ಶಿವಾರ ಉಮೇಶ್ ಅವ್ರದ್ದು. ಓ ಓ ಓ ಓ ನನ್ನ ತಮ್ಮ ಹೊಸ ಆರ ಕತ್ಕೊಬಂದು ಹಾಕೊಂಡಿದ್ದಾನೆ. ಎಲ್ಲಿ ಕಿತ್ಕೊಬಂದವ ಚಿನ್ನಿ? ಇಸ್ಕೊಬಂದಿರೋದು ಎಲ್ಲಿ? ಮರದಲ್ಲಿ ಇಸ್ಕೊಬಂದು ಹಾಕೊಂಡಿರೋದಾ? ಒಳ್ಳೇದಲ್ಲಿ ಬಾ. ನನ್ನ ತಮ್ಮನ ಗಾಡಿ ನೋಡಿ ಸಖತ್ತಾಗೈತೆ. ವಾಸ್ತಾಗಿ ಇವಾಗ ರೀಸೆಂಟ್ ತಗೊಂಡ. ಬಟ್ ಸ್ನೇಹಿತರೆ, ಶಿವಾರ ಉಮೇಶ್ ಅವ್ರದ್ದು ಎಂಥ ಪ್ರೋಗ್ರಾಮ್ ಅಂತಂದರೆ, ಈ ಜಾನಪದದೊಳಗಡೆ ಇರೋಂಥ ಸತ್ಯಗಳು ಬೇರೆ ಇನ್ನೆಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಜಾನಪದ ಕಲಾವಿದರು ಹಾಸ್ಯವಾಗಿ ಹೇಳ್ತಾರೆ, ಅದ್ರ ಜೊತೆಗೆ ಅದರಲ್ಲಿ ತಿರುಳು ಸಖತ್ತಾಗಿರುತ್ತೆ. ಸೊ ಪ್ರೋಗ್ರಾಮ್ ಮಾಡಿದ್ರಲ್ಲ, ಹೇಗಿತ್ತು ಅನ್ನೋದ ಕಮೆಂಟ್ ಮಾಡೋದು ಮರೆಯೋಕೆ ಹೋಗ್ಬಿಡಿ. ಬಾವ ಹೇಳ ಬಾವ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಆಮೇಲೆ ಮುಂದಕ್ಕೆ ಹೇಳ. ಏನ ಆಯ್ತು ಹೇಳಪ್ಪ. ಏನು ಹೇಳ್ಬೇಕು ಹೇಳು. ಎಲ್ಲರದು ತೆಗ್ದಿಂಗೆ ಕೇಳಲ್ಲ. ಓ ನಮ್ಮ ಅಣ್ಣ ಒಳ್ಳೆಯ ಗುಬ್ಬಚ್ಚಿ ಮರಿತಾರ, ಒಳ್ಳೆ ಗೌಚ್ಕ ಬಂದೈತೆ. ಲೋ ದನ ತಿನ್ನಂಗೆ ತಿಂದಲ್ಲ, ಅಲ್ಲಿ ಮತ್ತೊಂದ್ಸರಿ ಊಟ ಮಾಡ್ತೀಯಾ? ಅದು ನಿನ್ನ ಕರ್ಮ. ಅದಕ್ಕೆ ದೇವಸ್ಥಾನಗಳಿಗೆ ಮೊದಲು ಊಟಕ್ಕೋಸ್ಕರ ಫಸ್ಟಿಗೆ ಬರಬೇಕು, ಊಟ ಆದಮೇಲೆ ಭಕ್ತಿ ತೋರಿಸ್ಬೇಕು. ಅದೇನಣ್ಣ? ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಆ ದೇವಸ್ಥಾನನ. ಯಾರು ನನ್ನ ಚಿನ್ನ ಅಂತ 12 ಗಂಟೆ ತನಕ ಕಾಯ್ದೀವಿ ಚರ್ಪಿಗೋಸ್ಕರವ. ಚರ್ಪ್ ಕೊಡ್ತಾರೆ ಅಂತ ಬಾರಲ್ಲ, ಚರ್ಪ್ ಕೊಡ್ತಾರೆ. ಚರ್ಪಿಗೆ ಬಾರಯ್ಯ, ಬಾದಾಮ್ ಹಾಲು ಮತ್ತೆ ಚರ್ಪ್ ಕೊಡ್ತಾರೆ, ತಿನ್ನಕ್ಕಂತ ಹೋಗ್ತೀವಿ ನಾವು. ಆಮೇಲೆ ಗೊತ್ತಿಲ್ವಾ ಕಳ್ಳ
ಉಂಕಡ ಕೊಡ್ತವ್ರೆ ಗೈಸ್ ಈ ಚರ್ಪಿಗೋಸ್ಕರ ಓಡ್ ಬಂದಿದ್ದೀವಿ. ಮನೆಗೆ ಹೋದವ್ರು ಮತ್ತೆ ವಾಪಸ್ಸು. ತಡೆ ಬರ್ತಾರೆ ಇಲ್ಲಿಗೆ. ಇಲ್ಲ ಸೀನಾ ಇಲ್ಲೇ ಬರ್ತಾರೆ ಬಾರೋ. ಗೈಸ್ ಬಂದಿರೋದೇ ಚರ್ಪಿಗೋಸ್ಕರ. ಇಲ್ಲಿ ಮುಜುಗರ ಬೇಡ. ಈ ತೇರಿಗೆ ಮೊದಲೇ ಇಲ್ಲವ್ವ. ಅವ್ವ ಬೇಜಾರು ಮಾಡ್ಕೊಳ್ಳಿಲ್ಲ, ನೀನು ಒಂಚೂರು ಆಗ್ತೀಯಾ? ನೀನು ಖುಷಿಯಾಗಿರವ. ಅವು ಅಂತ ಕೇಳಿದ ತಕ್ಷಣ 2 ಸರಿ ಆಗ್ತು. 2 ಸತಿ ಹಾಕಿ ಸ್ವಲ್ಪ ಜಾಸ್ತಿ ಹಾಕವ ಅಂದೆ. ಈ ಥರ ಚೆರುಕು ತಿನ್ನೋಕ್ಕೆ ಅದೃಷ್ಟ ಮಾಡಿರ್ಬೇಕು. ನಾವು ತಿನ್ನೋದ್ರಲ್ಲೆಲ್ಲ ಹಂಚ್ಕೊಳ್ಳಲ್ಲಪ್ಪ. 2 ಸತಿ ಹಾಕ್ಸ್ಕೊಂಡು ತಿಂದಿರೋದೇ. ನೀವು ಸ್ವಲ್ಪ ಇಸ್ಕೊಂಡಿಲ್ಲ, ನನಗೆ ನೋಡಿ 2 ಸತಿ ಕೊಡ್ತೀನಿ. ಅಮ್ಮ ಇನ್ನೂ ಸ್ವಲ್ಪ ಹಾಕಮ್ಮ ಅಂತ ಹಾಕಿದ್ರು. ಬಾಯಲ್ಲಿ ಕುದನ್ ತಿನ್ನೋಣ. ಗೈಸ್ ನಾನು ನಮ್ಮ ಹುಡುಗರೆಲ್ಲ ಮನೆಗೆ ಹೋಗಿ ವಾಪಸ್ಸು ಚರುಪ್ ಕೊಡ್ತಾರೆ ಅಂತ ಹೇಳಿ ಬಂದಿರೋದು. ಅದ್ರ ಜೊತೆಗೆ ಕಾಫಿ ಕುಡ್ದು ನೋಡಿ ಒಳ್ಳೆ ಚರುಪ್ ತಿಂತಿದ್ದೀವಿ. ಇವನಂತೂ ಮುಂದಕ್ಕೆ ಓಡಾಗಿದ್ದ ಮದ್ದಿಗೆ ಚರುಪಿಗೆ ಅಂತವ. ಇವನಿಗೆ ಸ್ವಲ್ಪ ಹಾಕಿದ್ರು, ಜಾಸ್ತಿ ಹಾಕಲಿಲ್ಲ. ನಿಂಗೆ ಜಾಸ್ತಿ ಕೊಟ್ರಾ? ಸ್ವಲ್ಪ ನಮ್ಮ ಋತಿಗೂ ಎಷ್ಟು ಕೊಟ್ಟರೆ ಗೊತ್ತಿಲ್ಲ. ನಾನು ಮಾತ್ರ 2 ಸತಿ ಕೇಳಿ ಹಾಕ್ಸ್ಕೊಂಡೆ, ಜಾಸ್ತಿ ಕೊಟ್ಟರು. ಹೋಗಲ್ಲ. ಇಲ್ಲ ಹೋಗ 1 ನಿಮಿಷ 5 ನಿಮಿಷಕ್ಕೆ ಹೋಗಿ ಇಸ್ಕೊ ಬರೋದು ನೀನು. ಕೂಗ್ಬೇಡ ಅವಲ್ಲ. ತೆಗಿದನ ಹೋಗು ಬೇಗ. ಇನ್ನು 2 ಸರಿ ಹಾಕ್ಸ ಬಾ. ಇನ್ನೊಂದು ಸರಿ ಚರ್ಪ ಹಾಕ್ಸಿ ಬರೋಕ್ಕೆ ಕಳಿಸಿದ್ದೀನಿ. ತಿಂತಾ ಇದ್ರೆ ಒಂಥರ ಮಜಾ ಬರ್ತಾಯಿದೆ. ಅವಲಕ್ಕಿ ಚರ್ಪು ತುಂಬ ದಿನಗಳಾಗೈತು ಗೈಸ್ ತಿಂದು. ಅದು ಇಂಥ ದೇವಸ್ಥಾನದ ಪ್ರೋಗ್ರಾಮ್ಗಳಲ್ಲಿ ತಿಂದೇ ಇರಲಿಲ್ಲ. ಹಾಗಾಗಿ ಇನ್ನೊಂದು ಸರಿ ಹಾಕ್ಸ್ಕೊಬರೋಕ್ಕಂತ ಕಳಿಸಿದ್ದೀನಿ. ತಿನ್ನಬೇಕು ಚೆನ್ನಾಗಿ. ಜೀವನದಲ್ಲಿ ಇನ್ನೇನಿಲ್ಲ. ಯಾವಾಗ ಸಾಯ್ತೀವೋ ಯಾವಾಗ ಹೋಯ್ತೀವೋ ಗೊತ್ತಿಲ್ಲ. ಆರಾಮಾಗಿ ತಿನ್ನಬೇಕು, ಖುಷಿಯಾಗಿರ್ಬೇಕು ಅಷ್ಟೇ. ಗೈಸಿ ನನ್ನ ಮಗನಿಗೆ 1 ಕೈಲಿ ಚರ್ಪಿಸ್ಕೊಂಬರ್ರ ಅಂತ ಅಂದರೆ 2 ಕೈಲಿ ಇಸ್ಕೊಂಬರ್ತವನೆ. ಏನದು ಇಲ್ಲಿ ಚರ್ಪ ಕೈ ಹಾಕ್ರಪ್ಪ ಎಲ್ಲರೂ ಸೋಯ. ಓಹೋ ನಾನು ಮಾತ್ರ ತಿಂದಿನ ಅಂತ ಯಾಕೆ ಅನ್ಸ್ಕೋಬೇಕು? ಎಲ್ಲರೂ ನನ್ನ ಕೈ ಹಾಕಿ. ಋತಿಗೂ ನೀನು ಜಾಸ್ತಿ ತಿನ್ಬೇಕಲ್ಲ, ಮಲ್ಲಿ ಊಟ ಮಾಡಬೇಕು. ಗರಿ ಮಲೆ ನಿನ್ ಬಿಡಿ ಮಲೆ ಹಾಕ್ಬೇಕಂಡಿ. ಏನಕ್ಕದು ಹೂವ? ಅರೆ ಅವಳು ಮೆಟ್ಕಿಟ್ನ ಹೊಡಿತಾಳೆ ಅಂತ ಭಯದ ಸುಮ್ಮನೆ ಇದೆಯಾ? ಗೊತ್ತಾಯ್ತು. ಅಲ್ಲಿ ಮುರಿದಾಗ್ತದೆ ಹಂಗೆ. ಹಂಗಂದ್ರೆ ಬೂಡೆ ಹೊಡಾಕ್ತಾರೆ. ಗೈಸ್ ಇಷ್ಟೋ ತನಕ ನಮ್ಮ ಬೂದೇಶ್ವರ ಮಠದಲ್ಲಿ ಅಲ್ಲಿ ಇಲ್ಲಿ ಅಂತ ಪ್ರೋಗ್ರಾಮ್ನ ನೋಡ್ಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು. ಇವಾಗ ಈ ವಿಡಿಯೋನ ಎಂಡ್ ಮಾಡುವಂಥ ಸಮಯ. ಮುಂದಿನ ವಿಡಿಯೋದಲ್ಲಿ ಸಿಕ್ಕಿನಂತೆ. ಸೊ ಅಲ್ಲಿವರೆಗೆ ಲವ್ ಯು, ಟೇಕ್ ಕೇರ್, ಬಾಯ್. ಹೊಸಬರ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಹಾಗೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ.